ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಆದ ಬಳಿಕ ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಳ್ಳಗುಂಡಿಗಳ ರಸ್ತೆಗೆ ಏನು ಮುಕ್ತಿ ಸಿಗ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಜನರು ಅನ್ಕೊಂಡಿದ್ರು. ಆದ್ರೆ ರಸ್ತೆ ಕಾಮಗಾರಿ ಆದ ಒಂದೇ ದಿನಕ್ಕೆ ಏನು ಕಾಮಗಾರಿ ನಡೆದಂತಹ ರಸ್ತೆಯಲ್ಲಿ ಡಾಂಬರ್ ಕಿತ್ತು ಬರ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾವು ಇರುವಂತದ್ದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗಾರೆಬಾವಿ ಪಾಳ್ಯದಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದು ರಸ್ತೆ ಇದು ಕೇವಲ ಹಾಕಿ ಒಂದೇ ದಿನ ಆಗಿರುವಂತದ್ದು. ಈ ರಸ್ತೆ ಹಾಕಿ ಒಂದೇ ದಿನಕ್ಕೆ ಈಗಾಗಲೇ ರೊಟ್ಟಿ ಕಿತ್ತು ಬಂದಂತೆ ಈಗ ಬರ್ತಾ ಇರುವಂತದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಒಳ್ಳೆ ಚಪಾತಿ ರೊಟ್ಟಿ ಕಿತ್ತು ಬರುವಂತಹ ಸ್ಥಿತಿಯಲ್ಲಿ ಈ ಒಂದು ಪರಿಸ್ಥಿತಿ ಇರುವಂತದ್ದು. ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗಾರೆಬಾವಿ ಪಾಳ್ಯದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿ ಈ ಕಾಂಟ್ರಾಕ್ಟರ್ ಏನಿದ್ದಾನೆ ಪುಣ್ಯಾತ್ಮ, ಇಲ್ಲಿ ಏನಂತಂದ್ರೆ ರಸ್ತೆ ಅರ್ಧ ಭಾಗಕ್ಕೆ ಕಾರನ್ನು ನಿಲ್ಲಿಸಿದ್ದಾರೆ. ಏನು ಕೆಟ್ಟು ನಿಂತಿರುವಂತಹ ಕಾರು, ಈ ಕಾರನ್ನು ಅಟ್ಲೀಸ್ಟ್ ತೆರವು ಮಾಡಿ ಡಾಂಬರ್ ಹಾಕಬೇಕು ಅನ್ನುವಂಥದ್ದು ಕೂಡ ಕಾಂಟ್ರಾಕ್ಟರ್ಗೆ ಅರಿವಿಲ್ವಾ? ಕಾಂಟ್ರಾಕ್ಟರ್ ಏನಂತಂದ್ರೆ ಈ ರಸ್ತೆಯನ್ನು ಅರ್ಧಕ್ಕೆ ನಿಂತಿದ್ದಂತಹ ಕಾರನ್ನು ಸೇರಿಸಿ ಡಾಂಬರ್ ಹಾಕಿಕೊಂಡು ಹೋಗಿರುವಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಡಾಂಬರು ಕೂಡ ಏನು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಹೋಗಿರುವಂಥದ್ದು. ಒಳ್ಳೆ ಚಪಾತಿ ಎಬ್ಬು ಬರುವಂತಹ ರೀತಿಯಲ್ಲಿ ನೋಡಿ, ಚಪಾತಿ ರೀತಿ ಈ ರೀತಿ ನೋಡಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಹೋಗಿರುವಂಥದ್ದು. ಈ ಕಾಂಟ್ರಾಕ್ಟರ್ ಇದಾರಲ್ಲ, ಈ ಕಾಂಟ್ರಾಕ್ಟರ್ ವಿರುದ್ಧ ಇಲ್ಲಿ ಸ್ಥಳೀಯರು ಕೂಡ ಆಕ್ರೋಶವನ್ನ ಏನು ಹೊರಹಾಕ್ತಾ ಇರುವಂಥದ್ದು. ಏನು ಹಳ್ಳಗುಂಡಿಯಿಂದ ರಸ್ತೆ ಕೂಡಿದೆ, ನಮಗೆ ಸರಿಪಡಿಸಿಕೊಡಿ ಅಂತ ಹೇಳಿದ್ರೆ, ಆದ್ರೆ ಒಂದೇ ದಿನಕ್ಕೆ ಈ ರೀತಿಯಾಗಿ ಹಾಕಿದಂತಹ ಇನ್ನು ಡಾಂಬರ್ ಏನಿದೆ ಕಿತ್ತು ಬರ್ತಾ ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದು ಏನಂತಂದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಒಂದು ಕ್ಷೇತ್ರ ಒಳಪಡ್ತದೆ. ನೀವು ನೋಡ್ಬೋದು ಈ ಕ್ಷೇತ್ರದಲ್ಲಿ ಸಾಕಷ್ಟು ಏನು ವಾಹನಗಳು ಈ ರಸ್ತೆಯಲ್ಲಿ ಓಡಾಡ್ತದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತದೆ. ಈ ರಸ್ತೆಯಲ್ಲಿ ಗುಣಮಟ್ಟದ ಏನು ಕಾಮಗಾರಿ ಆಗ್ಬೇಕಿತ್ತು, ಆದ್ರೆ ಈ ರಸ್ತೆಯಲ್ಲಿ ಏನು ಸಂಪೂರ್ಣವಾಗಿ ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಕಳಪೆ ಕಾಮಗಾರಿ ಆಗಿರುವಂಥದ್ದು. ಇದರಿಂದಾಗಿ ಸಾರ್ವಜನಿಕರು ಈ ರೀತಿಯಾಗಿ ಜನರ ತೆರಿಗೆ ದುಡ್ಡನ್ನ ಈ ರೀತಿಯಾಗಿ ಪೋಲ್ ಆಗ್ತಿದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಏನು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಒಳಪಡ್ತದೆ. ಅವರು ಹೇಳ್ತಾರೆ ಪ್ರತಿ ಬಾರಿ ನಮ್ಮ ಕ್ಷೇತ್ರದಲ್ಲಿ ಒಂದು ಗುಣಮಟ್ಟದ ಕಾಮಗಾರಿ ಆಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಈ ರೀತಿಯಾಗಿ ಕಾಂಟ್ರಾಕ್ಟರ್ ಈ ತರ ಬೇಜವಾಬ್ದಾರಿಯಾಗಿ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಹೋದ್ರು ಕೂಡ ಯಾಕೆ ಏನು ಶಾಸಕ ಸತೀಶ್ ರೆಡ್ಡಿ ಏನು ಪ್ರಶ್ನೆ ಮಾಡಲಿಲ್ವಾ, ಅವರ ಗಮನಕ್ಕೆ ಇಲ್ವಾ ಎನ್ನುವಂಥದ್ದು ಕೂಡ ಇಲ್ಲಿ ಜನರ ಮಾತಾಗಿರುವಂಥದ್ದು. ಇನ್ನಾದ್ರೂ ಕೂಡ ಈ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಏನು ಸರಿಪಡಿಸಿ ಏನು ಗುಣಮಟ್ಟದ ಕಾಮಗಾರಿಯನ್ನ ಮಾಡುವಲ್ಲಿ ಏನು ಈ ಕ್ಷೇತ್ರದ ಶಾಸಕರು ಮತ್ತೆ ಈ ಕಾಂಟ್ರಾಕ್ಟರ್ ಏನಿದ್ದಾನೆ ಈತ ಮಾಡ್ತಾನ, ಅಥವಾ ಈತ ಏನು ಕಾಂಟ್ರಾಕ್ಟರ್ ವಿರುದ್ಧ ಏನು ಕ್ರಮ ಕೈಗೊಂಡು ಕಪ್ಪು ಪಟ್ಟಿಗೆ ಸೇರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುದ್ದಿ ಕೊಟ್ಟಿದ್ದು ನಾನು ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್. ಮತ್ತೆ ಈ ರೋಡ್ ಹಾಕಕ್ ಬಂದಿದ್ರಲ್ಲ ಸೈಡಲ್ಲೆಲ್ಲ ಫುಲ್ ಹಾಗೆ ಬಿಟ್ಟು ಹೊಟ್ಬಿಟ್ಟಿದ್ದಾರೆ. ರೋಲ್ ಮಾಡ್ಬೇಕು, ಅದನ್ನು ಮಾಡ್ಸಿಲ್ಲ, ಏನು ಸರಿಯಾಗಿ ಮಾಡದೆ ಫುಲ್ ಡಸ್ಟ್ ಹೊಡೆದ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ. ಒಂದು 4-5 ಗಾಡಿಗಳು ಸ್ಕಿಟ್ಟು ಆಗಿದೆ. ಅದ್ರ ಜೊತೆಗೆ ನಮ್ಗಂತೂ ಹುಷಾರ್ ತಪ್ಪಿದೀವಿ. ನಾವು ಇಲ್ಲಿ ಏರಿಯಾದಲ್ಲಿ ಇರೋರೆಲ್ಲರೂ ಮಕ್ಕಳೆಲ್ಲ ಸಣ್ಣ ಪುಟ್ಟ ಮಕ್ಳಿದ್ದಾರೆ, ಅವರೆಲ್ಲ ಫುಲ್ ಹುಷಾರ್ ತಪ್ಪಿ ಇದಾಗಿದ್ದಾರೆ ಸರ್. ಡಸ್ಟ್ ಇನ್ಫೆಕ್ಷನ್ ಆಗಿದೆ. ಹೌದು, ತುಂಬಾ ಹೆವಿ ಡಸ್ಟ್ ಸರ್. ಡಾಂಬರ್ ಮಾಡಿ ಮತ್ತೆ ಡಸ್ಟ್ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ಅಲ್ಲ, ಇಂಜಿನಿಯರ್ ಆದವ್ರಿಗೆ ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕು, ಹೆಂಗಿರುತ್ತೆ ಏನು ಅನ್ನೋದು. ಅದ್ ಬಿಟ್ಬಿಟ್ಟು ಹೆಂಗೋ ರಾತ್ರಿ 2 ಗಂಟೆದಲ್ಲಿ ಬರ್ತಾರೆ. ಯಾರು ಎದ್ದು ಮಾಡ್ತಾರೆ ಸರ್ ಇದನ್ನ? ಜವಾಬ್ದಾರಿ ತಗೊಂಡು ಮಾಡಿದ್ರೆ ಕ್ಲೀನಾಗಿ ಮಾಡ್ಬೇಕು. ಅದನ್ನ ಅವರು ಮಾಡಿಸ್ಬೇಕು ಸರ್. ಅದು ಅಲ್ಲ, ಓಟ್ ಹಾಕ ಕೇಳೋವಾಗ ಮನೆಗೂ ಬರ್ತಾರೆ. ಈ ರೋಡ್ ಹಾಕೋವಾಗ ಬಂದು ನೋಡ್ಬೇಕಲ್ವಾ MLA ಸಾಹೇಬ್ರಾದ್ರೇನು ಅವ್ರು ಹೆಂಗ್ ಹಾಕಿದ್ದಾರೆ, ಕ್ವಾಲಿಟಿ ಹೆಂಗಿದೆ ಅಂತ ಆದ್ರೂ ನೋಡಕ್ ಬರ್ಬೇಕಲ್ವಾ ಅವ್ರು. ಸತೀಶ್ ರೆಡ್ಡಿ ಬರೋದೇ ಇಲ್ಲ ಸರ್. ಓಟ್ ಹಾಕೋವಾಗ ಮಾತ್ರ ಬರ್ತಾರೆ ಅಷ್ಟೇ, ಕೇಳಕ್ಕೆ ಓಟ್ ಕೊಡಿ ಅಂತ. ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹೌದು ಸರ್, ಇರೋದು ನೋಡ್ಕೊಂಡು ಕ್ರಮ ತಗೊಬೇಕು. ಅವರು ಬಂದು ನೋಡ್ಬೇಕು ಹೆಂಗ್ ಹಾಕಿದ್ದಾರೆ, ಏನ್ ತೊಂದರೆ ಆಗ್ತಾ ಇದೆ ಅಂತ. 4-5 ಜನ ಸ್ಕಿಡ್ ಆಗಿ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಏನ್ ಮಾಡಕ್ಕಾಗುತ್ತೆ? ಸ್ವಲ್ಪ ನೋಡ್ಬೇಕು ಸರ್, ನೋಡಿ ಏನಾದ್ರು ಕ್ರಮ ತಗೊಬೇಕು ಸರ್. ಬಂದು ನೋಡಿ ಅದನ್ನ ಏನ್ ಇದ್ ಮಾಡ್ಬೇಕು. ಅವ್ರು ಇಂಜಿನಿಯರ್ ಇದಾರಲ್ಲ ಸರ್, ಅವ್ರನ್ನ ಕರ್ಸಿ ಏನ್ ಇದ್ ಮಾಡ್ಬೇಕು ನೋಡ್ಬಿಟ್ಟು ಮಾಡ್ಲಿ ಸರ್. ಸರ್, ಮುಂಚೆ ಇದು ಮಾಡದೇ ಇದ್ದಿದ್ರೆ ಒಳ್ಳೇದಾಗಿತ್ತು. ಮುಂಚೆನಾದ್ರೂ ಚೆನ್ನಾಗಿತ್ತು. ಇವಾಗ ಮಾಡಿದ್ಮೇಲೆ ಇನ್ನೂ ಹದಗೆಟ್ಟೋಗಿದೆ. ಇವಾಗ ಏನಾಗಿದೆ ಅಂದರೆ ಆ ನೈಟಲ್ಲಿ ಬಂದು ಯಾರಿಗೂ ಗೊತ್ತಿಲ್ದಂಗೆ ಮಾಡೋಗಿದ್ದಾರೆ. ಇವರು ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಕಾಂಟ್ರಾಕ್ಟ್ರು ಯಾರು ಅಂತಲೂ ಗೊತ್ತಿಲ್ಲ. ಯಾವಾಗ ನೈಟಲ್ಲಿ ಬಂದು ಈ ಕಳ್ತನ ಮಾಡ್ದಂಗೆ ಈ ರೋಡ್ ಹಾಕೋಗಿದ್ದಾರೆ. ಏನೋ ಕಾಟಾಚಾರಕ್ಕೆ ಮಾಡೋದು ಕೆಲಸನ ಮಾಡಿ ಹೋಗಿದ್ದಾರೆ. ಬರ್ತಾ ಇದೆ ಕಿತ್ತಲ್ಲ ಸರ್, ಕೂರಕ್ಕೂ ಆಗ್ತಾ ಇಲ್ಲ. ಅಲ್ಲಿ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಿದ್ದಾವೆ, ಯಾರು ಕೂರಕ್ಕೆ ಆಗ್ತಾ ಇಲ್ಲ. ಧೂಳು ಜಾಸ್ತಿ ಆಗಿದೆ ಇಲ್ಲಿ. ಪ್ರತಿಯೊಂದು ಮುಂಚೆನಾದ್ರೂ ಇದು ಮಾಡಲಿಲ್ಲ ಅಂದ್ರೆ ಎಷ್ಟೋ ಚೆನ್ನಾಗಿರ್ತಿದ್ರು ಜನಗಳಿಲ್ಲಿ. ಆ ಥರ ಆಗಿದೆ. ಕಿತ್ತು ಬರ್ತಿದೆ ಸರ್, ಎಲ್ಲ ಕಿತ್ತು ಬರ್ತಾ ಇದೆ ರೋಡು. ಇಲ್ಲ ನೀವೇ ನೋಡ್ಬೋದು ಎದುರುಗಡೆ ನೋಡಿ, ಇಲ್ಲಿ ವಿಡಿಯೋ ಮಾಡಿಬೇಕಾದ್ರೆ ಇಲ್ಲೇ ಗೊತ್ತಾಗುತ್ತೆ. ರೋಡ್ ಪಕ್ಕದಲ್ಲಿ ಕಾರ್ ನಿಲ್ಸಿದ್ದಾರೆ. ಓಕೆ, ಕಾರನ್ನ ತೆರವುಗೊಳಿಸಿ ಡಾಂಬರೀಕರಣ ಮಾಡ್ತಾರೆ. ಸರ್, ಜನಗಳಿಗೆ ಗೊತ್ತಿರಲ್ಲ. ನೈಟಲ್ಲಿ ಅವ್ರು ಮಲಗಿರ್ತಾರೆ. ಇವರು ಅವ್ರನ್ನ ಇಲ್ಲ ಹಗ್ಲತ್ ಮಾಡ್ಬೇಕು ಈ ಕೆಲಸಗಳೆಲ್ಲ. ನೈಟಲ್ಲಿ ಅವ್ರ ಪಾಡಿಗೆ ಅವ್ರು ಮಾಡೋಗಿದ್ದಾರೆ. ಯಾರಿಗೇನು ಗೊತ್ತಾಗ್ತಿಲ್ಲ. ಅವ್ರಿಗೇನು ಗಾಡಿ ನಿಲ್ಸಿರ್ತಾರೆ, ಪಾರ್ಕ್ ಮಾಡಿರ್ತಾರೆ. ಅವಾಗ ಏನ್ ಮಾಡಿದ್ದಾರೆ, ಇವ್ರು ನೈಟಲ್ಲಿ ಹೆಂಗ್ ಬೇಕು ಹಂಗೆ ಹಾಕೋಗಿದ್ದಾರೆ. ಕಾರ್ ಕೆಳಗಡೆ ಹಾಕ್ಲಿಲ್ಲ. ಕಾರ್ ಕೆಳಗಡೆ ಹಾಕಿಲ್ಲ. ಕಾರ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಮಾರ್ಕ್ ಮಾಡ್ಬಿಟ್ಟು ಕಾರ್ ಬಿಟ್ಬಿಟ್ಟು ಪಕ್ಕದಲ್ಲಿ ಎಷ್ಟು ಜಾಗ ಇದೆ ಅಷ್ಟಕ್ಕೆ ಮಾತ್ರ ಹಾಕೋಗಿದ್ದಾರೆ.
ಕಾಂಟ್ರಾಕ್ಟ್ ತಗೊಂಡಿರೋರು ಮಾಡಬೇಕು. MLA ಅವರು ಅದನ್ನ ಪರಿಶೀಲನೆ ಮಾಡ್ಬೇಕು ಇಲ್ಲಿ ಬಂದು ಹೆಂಗಿದೆ, ಏನ್ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ. ಇವರು ಸತೀಶ್ ರೆಡ್ಡಿ ಅವರು ಏನ್ ಬರ್ತಾರ ಅವರು ಇಲ್ಲಿ ಬರ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಇವ್ರಿಗೆ ಕೊಟ್ಟಿರ್ತಾರೆ, ಇವ್ರು ಯಾರು ಮಾಡ್ತಾರೆ ಏನು ಕರೆಕ್ಟಾಗಿ ಮಾಡಿಲ್ಲ, ಯಾರು ಗಮನಿಸಿಲ್ಲ ಶಾಸಕರು. ಅವರು ನೋಡಿಲ್ಲ ಅನ್ಸುತ್ತೆ, ಅದು ಗೊತ್ತಿಲ್ಲ. ಅವ್ರು ನೋಡಿಲ್ಲ ಅನ್ಸುತ್ತೆ. ಅವ್ರು ಬಂದು ಒಂದ್ಸತಿ ಚೆಕ್ ಮಾಡಿ ಇದನ್ನೆಲ್ಲವ ಕಾಂಟ್ರಾಕ್ಟರ್ ಅವ್ರು ಏನಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಕ್ರಮ ತಗೊಬೇಕು.